ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಯಾರೆಲ್ಲ KCET ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರೋ ಎಲ್ರಿಗೂ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಇಂಪಾರ್ಟೆಂಟ್ ಅಪ್ಡೇಟ್ ತಲುಪ್ತಾ ಹೋಗುತ್ತೆ. ಸೊ ಎಲ್ಲ PUC ವಿದ್ಯಾರ್ಥಿಗಳು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಸ್ ಅಪ್ಕಮಿಂಗ್ ಇದೆ, ಬರ್ತಾ ಇದೆ. ಸೊ ಅದಕ್ಕೆ ಪ್ರಿಪೇರ್ ಆಗ್ತಿರ್ತೀರಾ. ಐ ಹೋಪ್ ಆಲ್ ದ ಬೆಸ್ಟ್, ಪ್ರಿಪೇರ್, ಸ್ಟಡಿ ವೆಲ್. ಅಂಡ್ ದೆನ್ ಯಾರೆಲ್ಲ KCET ಅಪ್ಲಿಕೇಶನ್ಸ್ ಇನ್ನೂ ಹಾಕಿಲ್ವೋ, ಸೊ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಪ್ರಕಾರ 22nd of February ಲಾಸ್ಟ್ ಡೇಟ್ ಇತ್ತು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ. ಬಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಮತ್ತೆ ನಿಮ್ಮ KCET ಆನ್ಲೈನ್ ಅಪ್ಲಿಕೇಶನ್ಸ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಟಿಲ್ 27th of February ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್, ಟಿಲ್ 27th of February ವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೋದು. ಅಂಡ್ ದೆನ್ 3rd of March ವರೆಗೂ ನೀವು ನಿಮ್ಮ ಎಕ್ಸಾಮ್ ಫೀಸ್ ಅನ್ನ ಪೇ ಮಾಡ್ಬೋದು. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇಲ್ಲಿವರೆಗೂ 3,15,000 ಸ್ಟೂಡೆಂಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಾರೆ. ಬಟ್ ಸ್ಟಿಲ್ ಇನ್ನೂ ಎಷ್ಟೊಂದು ಜನ ರಿಕ್ವೆಸ್ಟ್ ಮಾಡ್ತಿರೋದ್ರಿಂದ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂಡ್ ದೆನ್ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ನೋಟ್ ಅನ್ನು ಸಹ ಕೊಟ್ಟಿದ್ದಾರೆ. ಪ್ಲೀಸ್ ನೋಟ್ ದಟ್ ದ ಡೇಟ್ for applying for CET 2026 will not be extended again under any circumstances ಅಂತಾನು ಹೇಳಿದ್ದಾರೆ. So this will be your golden opportunity. Once ನೀವೇನಾದ್ರೂ ಈ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಮ KCET ಸೀಟ್, ನಿಮ್ಮ ಡ್ರೀಮ್ ಕಾಲೇಜ್ ಎರಡೂ ಹೋಗುತ್ತೆ. ಸೊ ಹಾಗಾಗಿ ಈ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಂಬೇಡಿ. 27th of February is the last date and then 3rd of March is the last date for your fees payment. I hope this information helps you out. ನಿಮ್ಮ ಯಾರೆಲ್ಲ KCET ಫ್ರೆಂಡ್ಸ್ ಇದ್ದಾರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಲೇಟೆಸ್ಟ್ ಅಪ್ಡೇಟ್ ತಲುಪ್ತಾ ಹೋಗಿರಲಿ. ಸೊ ನಿಮ್ಮ ಎಲ್ಲ KCET ಲೇಟೆಸ್ಟ್ ಅಪ್ಡೇಟ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.